ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಾಗ ಜಾರಿಗೆ ಬಂದಂತಹ ಕಾನೂನುಗಳು ಐಪಿಸಿ ಇಂಡಿಯನ್ ಪಿನಲ್ ಕೋಡ್, ಸಿಆರ್ಪಿಸಿ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಈ ಮೂರು ಕಾನೂನುಗಳನ್ನು ಮೋದಿ ಸರ್ಕಾರ ಬದಲಾವಣೆ ಮಾಡಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮೂರು ಕಾನೂನುಗಳು ಅಂಗೀಕಾರಗೊಂಡಿದ್ದಾವೆ. ರಾಷ್ಟ್ರಪತಿಗಳು ಅಂಕಿತ ಹಾಕಿದ ನಂತರ 1860ರಿಂದ ಜಾರಿಯಲ್ಲಿದ್ದಂತಹ ಬ್ರಿಟಿಷ್ ಕಾನೂನುಗಳು ಬದಲಾಗುತ್ತವೆ. ಮೋದಿ ಸರ್ಕಾರ ಜಾರಿಗೆ ತಂದಂತಹ ಕ್ರಿಮಿನಲ್ ಕಾನೂನುಗಳು ಜಾರಿಯಾಗುತ್ತವೆ. 1860ರ ಬ್ರಿಟಿಷ್ ಕಾನೂನುಗಳಿಗೆ ಮೋದಿ ಸರ್ಕಾರದಿಂದ ಆಪರೇಷನ್. ಬ್ರಿಟಿಷರ ಕಾಲದ 3 ಕ್ರಿಮಿನಲ್ ಕಾನೂನುಗಳನ್ನು ಬದಲಿಸಿದ ಮೋದಿ ಸರ್ಕಾರ. ಬ್ರಿಟಿಷರ ಕಾಲದ 3 ಕ್ರಿಮಿನಲ್ ಕಾನೂನುಗಳು ಬದಲಾವಣೆಯಾಗಿದೆ. ಚಳಿಗಾಲದ ಅಧಿವೇಶನದಲ್ಲಿ 3 ಕಾಯ್ದೆಗಳು ಸಂಸತ್ನಲ್ಲಿ ಪಾಸ್ ಆಗಿದೆ. 3 ಕಾಯ್ದೆಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಮಂಡನೆ ಮಾಡಿದ್ರು. ಈ 3 ಕಾಯ್ದೆಗಳು 2 ಸದನಗಳಲ್ಲಿ ಅಂಗೀಕಾರ ಆಗಿದ್ದಾವೆ. ಬ್ರಿಟಿಷ್ ಕಾಲದ ಕ್ರಿಮಿನಲ್ ಕಾಯ್ದೆಗಳ ಬದಲಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಬ್ರಿಟಿಷ್ ಆಡಳಿತದ ಅವಧಿಯಲ್ಲಿದ್ದಂತಹ 3 ಕ್ರಿಮಿನಲ್ ಕಾನೂನುಗಳಿಗೆ ಮೇಜರ್ ಆಪರೇಷನ್ ಆಗಿದೆ. ಹಳೆ 3 ಕಾಯ್ದೆಗಳ ಬದಲಾಗಿ ಸರ್ಕಾರದಿಂದ ಹೊಸದಾಗಿ 3 ಕಾನೂನುಗಳನ್ನು ಜಾರಿ ಮಾಡಲಾಗುತ್ತೆ. ಅಮಿತ್ ಶಾ ಮಂಡಿಸಿದ 3 ಕಾನೂನುಗಳು ಸಂಸತ್ನಲ್ಲಿ ಅಂಗೀಕಾರ ಆಗಿದ್ದಾವೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದಿಂದ ಈ ಕಾನೂನುಗಳು ಅಂಗೀಕಾರ ಆಗಿದ್ದಾವೆ. ರಾಷ್ಟ್ರಪತಿಗಳ ಅಮಿತ್ ಶಾ ಮಂಡಿಸಿದ ಕಾನೂನು 2 ಸದನಗಳಲ್ಲಿ ಪಾಸ್ ಆಗಿದೆ. ಇನ್ನು ಮುಂದೆ ಐಪಿಸಿ ಇರೋದಿಲ್ಲ, ಸಿಆರ್ಪಿಸಿ ಕಾನೂನು ಇರೋದಿಲ್ಲ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಕೂಡ ಇರೋದಿಲ್ಲ. ಈ 3 ಕಾನೂನುಗಳಿಗೆ ಹೊಸದಾಗಿ 3 ಕಾನೂನುಗಳನ್ನು ಮೋದಿ ಸರ್ಕಾರ ಜಾರಿಗೆ ತಂದಿದೆ. ಆ ಕಾನೂನುಗಳು ಹಂತ ಹಂತವಾಗಿ ಜಾರಿಯಾಗುತ್ತವೆ. 1860ರಲ್ಲಿ ಬ್ರಿಟಿಷರು ಕಾನೂನನ್ನು ಜಾರಿ ಮಾಡಿದರು. 1860ರಲ್ಲಿ ಬ್ರಿಟಿಷ್ ರಾಜ್ ಇತ್ತುವಾಗ ಬ್ರಿಟಿಷರು ಇಡೀ ದೇಶವನ್ನು ಆಳ್ತಾ ಇದ್ರು. ಆಗ ಅವರು 3 ಕ್ರಿಮಿನಲ್ ಕಾನೂನುಗಳನ್ನು ಹಂತ ಹಂತವಾಗಿ ತಂದಿದ್ರು. ಮೊದಲಿಗೆ 1860ರಲ್ಲಿ ಐಪಿಸಿ ಜಾರಿಗೆ ಬಂತು. ಆನಂತರ ಇನ್ನೆರಡು ಕಾನೂನುಗಳು ಬಂದವು. ಈ ಕಾನೂನುಗಳನ್ನು ಮೋದಿ ಸರ್ಕಾರ ಬದಲಾವಣೆ ಮಾಡೋದಕ್ಕೆ ಹೊಸದಾಗಿ 3 ಕಾನೂನನ್ನು ಪಾಸ್ ಮಾಡಿದೆ. ಆ 3 ಕಾನೂನುಗಳು ಯಾವ್ಯಾವು ಏನು ಎಲ್ಲ ವಿವರವಾಗಿ ಹೇಳ್ತೀನಿ. ಒಂದು, ಮೊದಲನೆಯದಾಗಿ ಭಾರತೀಯ ದಂಡ ಸಂಹಿತೆ ಐಪಿಸಿ 1860ರಲ್ಲಿ ಜಾರಿಗೆ ಬಂದಂತಹ ಕಾನೂನು. ಇಂಡಿಯನ್ ಪೀನಲ್ ಕೋಡ್ ಐಪಿಸಿ ಸೆಕ್ಷನ್ಗಳನ್ನು ಎಲ್ಲ ವಿಷಯದಲ್ಲೂ ನಾವು ಹೇಳ್ತೀವಿ. ಕೊಲೆ, ಸುಲಿಗೆ, ಅಪರಾಧ, ಅತ್ಯಾಚಾರ ಈ ರೀತಿಯ ಅಪರಾಧಗಳಿಗೆ ಸೆಕ್ಷನ್ಗಳನ್ನು ಮಾಡಲಾಗಿದೆ. ಈ ಐಪಿಸಿ ಇನ್ನು ಮುಂದೆ ಇರೋದಿಲ್ಲ. ಐಪಿಸಿಯ ಬದಲಾಗಿ ಹೊಸ ಕಾನೂನನ್ನು ಮೋದಿ ಸರ್ಕಾರ ಜಾರಿಗೆ ತಂದಿದೆ. ಮತ್ತೊಂದು ಸಿಆರ್ಪಿಸಿ ಆ್ಯಕ್ಟ್ ಇತ್ತು, ಅಪರಾಧ ಪ್ರಕ್ರಿಯಾ ಆ್ಯಕ್ಟ್. ಅದು ಅಪರಾಧ ಪ್ರಕ್ರಿಯಾ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ 1882ರಲ್ಲಿ ಜಾರಿಗೆ ಬಂದಂತಹ ಕಾನೂನು. ಒಂದು, ಅಪರಾಧ ನಡೆದ ನಂತರ ಅದರ ವಿಚಾರಣೆ ಹೇಗೆ ನಡೆಯಬೇಕು, ಪೊಲೀಸರ ಮಟ್ಟದಲ್ಲಿ ಹೇಗೆ ವಿಚಾರಣೆ ನಡೆಯಬೇಕು, ವಿಚಾರಣೆಯ ನಂತರ ಸಾಕ್ಷ್ಯಗಳನ್ನು ಹೇಗೆ ಕಲೆ ಹಾಕಬೇಕು, ಅದಾದ ನಂತರ ಚಾರ್ಜ್ ಶೀಟನ್ನು ಹೇಗೆ ಸಲ್ಲಿಕೆ ಮಾಡಬೇಕು, ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ಕೋರ್ಟ್ನಲ್ಲಿ ವಿಚಾರಣೆ ಹೇಗೆ ನಡೆಯಬೇಕು ಮತ್ತು ವಿಚಾರಣೆಯ ಹಂತಗಳಲ್ಲಿ ಯಾವ ಯಾವ ನಿಯಮಗಳನ್ನು ಅನುಸರಿಸಬೇಕು ಅಂತ ನಿಯಮಗಳನ್ನು ಮಾಡಿರುವಂತಹ ಕಾನೂನು ಅಪರಾಧ ಪ್ರಕ್ರಿಯಾ ಸಂಹಿತೆ ಸಿಆರ್ಪಿಸಿ ಸೆಕ್ಷನ್ 1882ರಲ್ಲಿ ಜಾರಿಗೆ ಬಂದಂತಹ ಕಾನೂನು. ಇದು ಕೂಡ ಬದಲಾಗುತ್ತೆ. ಭಾರತೀಯ ಸಾಕ್ಷ್ಯ ಕಾನೂನು 1872ರಲ್ಲಿ ಬ್ರಿಟಿಷರ ಆಡಳಿತ ಇದ್ದಾಗ ಜಾರಿಗೆ ಬಂದಂತಹ ಕಾನೂನು. ಯಾವ ಕಾನೂನಿಗೆ ಯಾವ ಕಾನೂನನ್ನು ಬದಲಾಯಿಸಲಾಗ್ತಾ ಇದೆ ಅಂತ. ಐಪಿಸಿಯ ಬದಲಾಗಿ ಭಾರತೀಯ ನ್ಯಾಯ ಸಂಹಿತಾ ಅನ್ನುವ ಕಾನೂನು ಜಾರಿಗೆ ಬರುತ್ತೆ. ಇದುವರೆಗೆ ಇನ್ನು ಮುಂದೆ ಐಪಿಸಿ ಸೆಕ್ಷನ್ ಅಂತ ಹೇಳ್ತಾ ಇದ್ವಿ, ಇನ್ನು ಮುಂದೆ BNS ಸೆಕ್ಷನ್ ಅಂತ ಹೇಳಬೇಕಾಗತ್ತೆ ಹೊಸ ಕಾನೂನು ಜಾರಿಗೆ ಬಂದ ನಂತರ.
CRPC ಕಾನೂನಿನ ಬದಲಾಗಿ ಒಂದು ಪ್ರಕರಣದ ತನಿಖೆ ವಿಚಾರಣೆ ಯಾವ ರೀತಿ ಆಗಬೇಕು ಅಂತ ನಿಯಮಗಳಿರುವಂತಹ CRPC ಇನ್ನು ಮುಂದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅನ್ನುವ ಹೆಸರಿನಲ್ಲಿ ಕಾನೂನು ಬದಲಾಗಿದೆ. ಮತ್ತೊಂದು ಭಾರತೀಯ ಸಾಕ್ಷ್ಯ ಕಾನೂನು, ಯಾವ ರೀತಿಯಲ್ಲಿ ಸಾಕ್ಷ್ಯಗಳು ಕೋರ್ಟ್ನಲ್ಲಿ ನಿಲ್ಲುತ್ತವೆ, ಕೋರ್ಟ್ನಲ್ಲಿ ವಾದ ಮಾಡಬೇಕಾದ್ರೆ ಸಾಕ್ಷ್ಯಗಳನ್ನು ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು, ಆ ಸಾಕ್ಷ್ಯಗಳನ್ನು ಯಾವ ರೀತಿ ನ್ಯಾಯಾಲಯಗಳು ಪರಿಗಣಿಸಬೇಕು ಅಂತ ತಿಳಿಸುವಂತಹ ಕಾನೂನು. ಈ ಕಾನೂನನ್ನು ಕೂಡ ಮೋದಿ ಸರ್ಕಾರ ಬದಲಾವಣೆ ಮಾಡಿದೆ. ಒಂದು ಮೇಜರ್ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನೋದನ್ನು ನೋಡೋಣ. ಮೊದಲಿಗೆ IPC ಸೆಕ್ಷನ್ ಇತ್ತು, ಅದೀಗ BNS ಸೆಕ್ಷನ್ ಆಗುತ್ತೆ. ಏನೆಲ್ಲ ಬದಲಾವಣೆ? ಅತ್ಯಾಚಾರ, ಹಳೆ ಕಾನೂನಿನ ಪ್ರಕಾರ ಕನಿಷ್ಠ 7 ವರ್ಷ ಜೈಲು ಶಿಕ್ಷೆ ಇತ್ತು. ಹೊಸ ಕಾನೂನಿನಲ್ಲಿ ಕನಿಷ್ಠ ಮಿನಿಮಮ್ ಶಿಕ್ಷೆ 10 ವರ್ಷ ಜೈಲು ಶಿಕ್ಷೆ ಇರುತ್ತೆ ಅತ್ಯಾಚಾರದ ಕೇಸ್ಗಳಲ್ಲಿ. ಗರಿಷ್ಠ ಅದು ಡೆತ್ ಪೆನಾಲ್ಟಿಯವರೆಗೂ ಇರುತ್ತೆ. ಅತ್ಯಾಚಾರ ಆಯಿತು. ಆನಂತರ ಅಪ್ರಾಪ್ತರ ಮೇಲೆ ಅತ್ಯಾಚಾರ, ಅಪ್ರಾಪ್ತರು ಮತ್ತು ಮಹಿಳೆಯರ ಮೇಲಿನ ಅತ್ಯಾಚಾರದ ಪ್ರಕರಣಗಳನ್ನು ಮೋದಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಹಳೆಯ ಕಾನೂನಿನಲ್ಲಿ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಇತ್ತು. ಅಪ್ರಾಪ್ತರ ಮೇಲೆ ಅತ್ಯಾಚಾರಕ್ಕೆ ಕನಿಷ್ಠ ಶಿಕ್ಷೆ 10 ವರ್ಷ ಇತ್ತು, ಅದು ಗರಿಷ್ಠ ಮರಣದಂಡನೆಯವರೆಗೂ ಈಗ ಇತ್ತು. ಈಗ ಹೊಸ ಕಾನೂನಿನಲ್ಲಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಕನಿಷ್ಠ ಶಿಕ್ಷೆಯನ್ನೇ 20 ವರ್ಷಕ್ಕೆ ಏರಿಕೆ ಮಾಡಲಾಗಿದೆ ಅಪ್ರಾಪ್ತರ ವಿರುದ್ಧ ಶಿಕ್ಷೆಗೆ. ಅಪ್ರಾಪ್ತರ ವಿರುದ್ಧ ಅತ್ಯಾಚಾರಕ್ಕೆ 20 ವರ್ಷ ಶಿಕ್ಷೆ ಮಿನಿಮಮ್ಮು, ಅದು ಗಲ್ಲು ಶಿಕ್ಷೆಯವರೆಗೂ ಹೋಗುತ್ತೆ. ಅಪ್ರಾಪ್ತರ ಮೇಲೆ ಗ್ಯಾಂಗ್ ರೇಪ್ ಆದರೆ ಆ ಕೇಸ್ನಲ್ಲಿ ಗಲ್ಲು ಶಿಕ್ಷೆ ಅಂತ ಈ BNS ಆ್ಯಕ್ಟಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂತಹ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿಗಳಿಗೆ, ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಅದು ಬದಲಾಗಿದೆ. ಇನ್ನು ರ್ಯಾಶ್ ಡ್ರೈವಿಂಗಿಂದ ಸಾವು, ಆಕ್ಸಿಡೆಂಟ್ಗಳಲ್ಲಿ ಸಾವಾಗುತ್ತೆ. 1947 ಮತ್ತು ಬ್ರಿಟಿಷರು ಕಾನೂನು ತಂದ 1860ರ ಅವಧಿಗೆ ಹೋಲಿಸಿಕೊಂಡ್ರೆ 1860ರಿಂದ 1947 ಆನಂತರವೂ ಕೂಡ ಹಲವು ಬಾರಿ ತಿದ್ದುಪಡಿಗಳು ಬದಲಾವಣೆಗಳಾಗಿದ್ದಾವೆ. ಇತ್ತೀಚಿನ ಈ ಕಾಲಘಟ್ಟದಲ್ಲಿ ಆಕ್ಸಿಡೆಂಟ್ಗಳು, ರೋಡ್ ರೇಜ್ಗಳು ಜಾಸ್ತಿ ಆಗ್ತಿರುವಂತಹ ಸಂದರ್ಭದಲ್ಲಿ ಈ ಕಾನೂನು ಬಹಳ ಮುಖ್ಯ. ಹಳೆ ಕಾನೂನಿನಲ್ಲಿ 2 ವರ್ಷದವರೆಗೆ ಮಾತ್ರ ಶಿಕ್ಷೆ ಇತ್ತು, ಅದು 1 ತಿಂಗಳು, 2 ತಿಂಗಳು, 6 ತಿಂಗಳು. ಅಪರಾಧದ ಗಂಭೀರತೆಯ ಆಧಾರದ ಮೇಲೆ ನಿರ್ಧಾರ ಮಾಡಲಾಗ್ತಾ ಇತ್ತು. ಈಗ ಆ ಶಿಕ್ಷೆಯನ್ನು 7 ವರ್ಷದವರೆಗೆ ವಿಸ್ತರಣೆ ಮಾಡಲಾಗಿದೆ. ಹೊಸ ಕಾನೂನಿನಲ್ಲಿ ರ್ಯಾಶ್ ಡ್ರೈವಿಂಗ್ನಿಂದಾದ ಸಾವಿಗೆ 7 ವರ್ಷದವರೆಗೆ ಶಿಕ್ಷೆ ಇರುತ್ತೆ. ಇನ್ನು ಸ್ನ್ಯಾಚಿಂಗ್ ಅನ್ನೋದು ಹೊಸ ರೀತಿಯ ಕಳ್ಳತನ. ಹಳೆಯ ಕಾನೂನಿನಲ್ಲಿ ಸಹಜ ಕಳ್ಳತನದ ವ್ಯಾಪ್ತಿಗೆ ಈ ಸ್ನ್ಯಾಚಿಂಗ್ ಬರ್ತಾ ಇತ್ತು. ಈಗ ಸ್ನ್ಯಾಚಿಂಗಿಗಾಗಿಯೇ ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಮೊಬೈಲ್ ಸ್ನ್ಯಾಚಿಂಗ್ ಇರಬಹುದು, ನಗರ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ಈ ಅಪರಾಧ ಕೃತ್ಯಗಳು ನಡೆಯುತ್ತವೆ. ಮೊದಲಿಗೆ ಒಂದು ಚೈನ್ ಸ್ನ್ಯಾಚಿಂಗಿಗೆ 7ರಿಂದ 10 ವರ್ಷ ಶಿಕ್ಷೆ ಇತ್ತು. ಈಗ ಆ ಶಿಕ್ಷೆಯನ್ನು ಹೊಸ ಕಾನೂನಿನಲ್ಲಿ 3 ವರ್ಷಕ್ಕೆ ಇಳಿಸಲಾಗಿದೆ. ಇನ್ನು ಗುಂಪು ಹಲ್ಲೆ, ಕೊಲೆ, ಮಾಬ್ ಲಿಂಚಿಂಗ್ ಅಂತ ಕರೀತಾರೆ. ಈ ಕೇಸು ಮಾಬ್ ಲಿಂಚಿಂಗ್ಗಳಲ್ಲಿ, ಗುಂಪು ಹಲ್ಲೆಗಳಲ್ಲಿ, ಯಾವುದೋ ಒಂದು ಪ್ರಕರಣಗಳಲ್ಲಿ ಒಂದು 20-30 ಜನ, 100 ಜನ ಸೇರ್ಕೊಂಡು ಒಬ್ಬ ವ್ಯಕ್ತಿಯನ್ನು ಥಳಿಸೋದು, ಸಾರ್ವಜನಿಕವಾಗಿ ಅವನನ್ನು ಸಾರ್ವಜನಿಕವಾಗಿಯೇ ಕೊಂದು ಬಿಡೋದು, ಈ ರೀತಿಯ ಪ್ರಕರಣಗಳಲ್ಲಿ ಅದು ಧರ್ಮದ ವಿಷಯಕ್ಕಾಗಿರ್ಬೋದು, ರೇಸಿಸಮ್ ಕಾರಣಕ್ಕಾಗಿರಬಹುದು, ಯಾವುದೇ ಕಾರಣಕ್ಕಿರಬಹುದು, ಹಳೆಯ ಕಾನೂನಿನಲ್ಲಿ ಅದನ್ನು ಕೊಲೆಯ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗ್ತಾ ಇತ್ತು. ಆದರೆ ಹೊಸ ಕಾನೂನಿನಲ್ಲಿ ಗುಂಪು ಹಲ್ಲೆಗೇನೆ, ಲಿಂಚಿಂಗಿಗೇನೆ ಪ್ರತ್ಯೇಕವಾದ ಸೆಕ್ಷನನ್ನು ಮಾಡಲಾಗಿದೆ. ಕನಿಷ್ಠ 7 ವರ್ಷ ಶಿಕ್ಷೆಯಿಂದ ಆರಂಭವಾಗಿ ಮರಣದಂಡನೆಯವರೆಗೂ ಕೂಡ ಈ ಅಪರಾಧದಲ್ಲಿ ಶಿಕ್ಷೆ ಇರುತ್ತೆ. ಇನ್ನು ದೇಶದ್ರೋಹದ ಕಾನೂನು, ಹಳೆಯ ಬ್ರಿಟಿಷ್ ಕಾಲದ ಕಾನೂನಿನಲ್ಲಿ ದೇಶದ್ರೋಹಕ್ಕೆ ಬೇರೆ ಪರ್ಯಾಯವಾದಂತಹ ವಿವರಣೆ ಇತ್ತು. ಸರ್ಕಾರದ ವಿರುದ್ಧ ಹೇಳಿಕೆ ಕೊಡೋದು, ಸರ್ಕಾರದ ವಿರುದ್ಧ ದಂಗೆಯನ್ನು ಮಾಡೋದು, ಸರ್ಕಾರದ ವಿರುದ್ಧ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದು ದೇಶದ್ರೋಹ ಅಂತ ಪರಿಗಣಿಸಲಾಗ್ತಾ ಇತ್ತು. ಸೆಡಿಷನ್ ಲಾ ಅಂತ. ಈ ಕಾನೂನಿನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಪೆಟಿಷನ್ಗಳು ಆಗಿದ್ದಾವೆ, ದೇಶದ್ರೋಹದ ಕಾನೂನನ್ನು ತೆಗೆದುಹಾಕಬೇಕು ಅಂತ. ಈಗ
ದೇಶದ್ರೋಹದ ವಿವರಣೆಯನ್ನು ಬೇರೆ ರೀತಿಯಾಗಿ ಕೊಡಲಾಗಿದೆ. ದೇಶದ್ರೋಹ ಮೊದಲಿಗೆ ಸರ್ಕಾರದ ವಿರುದ್ಧದ ಯುದ್ಧ, ಸರ್ಕಾರದ ವಿರುದ್ಧದ ದಂಗೆಗೆ ಹಾಕಲಾಗ್ತಾ ಇದ್ದಂತಹ ಕಾನೂನು ಈಗ ಸರ್ಕಾರ ಅನ್ನುವಂತಹ ಪದವನ್ನು ತೆಗೆದು ದೇಶದ ವಿರುದ್ಧ ಅಂತ ಬದಲಾಯಿಸಲಾಗಿದೆ. ದೇಶದ ವಿರುದ್ಧ ಹೇಳಿಕೆಗಳು, ಸಶಸ್ತ್ರ ದಂಗೆ ಮಾಡೋದು, ದೇಶದ ವಿರುದ್ಧ ವಿಧ್ವಂಸಕ ಕೃತ್ಯಗಳನ್ನು ದೇಶದ ವಿರುದ್ಧ ಮಾಡೋದು, ಈ ರೀತಿಯ ಕೇಸ್ಗಳಲ್ಲಿ ಮೊದಲಿಗೆ 3 ವರ್ಷದ ಶಿಕ್ಷೆ ಇತ್ತು. ಈಗ 7 ವರ್ಷದವರೆಗೆ ಶಿಕ್ಷೆಯನ್ನು ವಿಧಿಸೋದಕ್ಕೆ 7 ವರ್ಷದವರೆಗೆ ಶಿಕ್ಷೆ ಇದೆ. ಅಪರಾಧದ ಗಂಭೀರತೆಯ ಆಧಾರದ ಮೇಲೆ ಗಲ್ಲು ಶಿಕ್ಷೆಯವರೆಗೂ ಕೂಡ ಶಿಕ್ಷೆಯನ್ನು ವಿಧಿಸುವಂತಹ ಅವಕಾಶ BNS ಕಾನೂನಿನಲ್ಲಿದೆ. ಇನ್ನು ಅಪಹರಣ, ಮಾನವ ಕಳ್ಳಸಾಗಣೆ, ಸುಲಿಗೆ, ದರೋಡೆ, ಕಿಡ್ನಾಪ್ ಮಾಡೋದು, ರ್ಯಾನ್ಸಮ್ ವಸೂಲಿಯನ್ನು ಮಾಡೋದು, ಸುಲಿಗೆ ಮಾಡೋದು, ಈ ಪ್ರಕರಣಗಳಲ್ಲಿ ಹಳೆ ಕಾನೂನಿನಲ್ಲಿ 7 ವರ್ಷದವರೆಗೆ ಮಾತ್ರ ಶಿಕ್ಷೆ ಇತ್ತು. ಎಂಥದ್ದೇ ಗಂಭೀರ ಅಪರಾಧವನ್ನು ಮಾಡಿದರೂ 7 ವರ್ಷದವರೆಗೆ ಮಾತ್ರ ಶಿಕ್ಷೆ ಇರ್ತಾ ಇತ್ತು. ಈಗ ಹೊಸ ಕಾನೂನಿನಲ್ಲಿ 2 ರಿಂದ ಜೀವಾವಧಿಯವರೆಗೆ ಶಿಕ್ಷೆಯನ್ನು ಕೊಡಬಹುದು. ಅಪಹರಣ, ಮಾನವ ಕಳ್ಳಸಾಗಣೆ, ಸುಲಿಗೆ ಮತ್ತು ದರೋಡೆ. ಇನ್ನು ಭಯೋತ್ಪಾದನೆ ಅತ್ಯಂತ ಗಂಭೀರ ವಿಚಾರ. ಹಳೆ ಕಾನೂನಿನಲ್ಲಿ ಭಾರತದ ಸರ್ಕಾರದ ವಿರುದ್ಧ ಯುದ್ಧ ಮಾಡೋದು ಅಂತ ಮೆನ್ಷನ್ ಆಗಿತ್ತು. ಭಾರತದ ಸರ್ಕಾರದ ವಿರುದ್ಧ ಯುದ್ಧ ಮಾಡಿದ ಅಡಿಯಲ್ಲಿ ಕೇಸನ್ನು ಹಾಕ್ಲಾಗ್ತಾ ಇತ್ತು. ಟೆರರಿಸಮ್ ಅನ್ನುವಂತಹ ಪದಕ್ಕೆ ಸಮರ್ಪಕವಾದ ವಿವರಣೆ ಹಳೆಯ IPCಯಲ್ಲಿರಲಿಲ್ಲ. ಈಗ ಹೊಸ ಕಾನೂನಿನಲ್ಲಿ ಟೆರರಿಸಮ್ಗೆ ಪ್ರತ್ಯೇಕ ಕಾನೂನನ್ನು ಮಾಡಲಾಗಿದೆ. ಭಯೋತ್ಪಾದನೆ ಮಾಡುವವರ ವಿರುದ್ಧ ಸಾವಿಗೆ ಕಾರಣ ಆಗೋದು, ದೇಶದ ಆಸ್ತಿಗಳಿಗೆ ಹಾನಿ ಮಾಡೋದು, ಆರ್ಥಿಕ ಹಾನಿ ಮಾಡೋದು, ಇದಕ್ಕೆ ಯುದ್ಧದ ಅಡಿಯಲ್ಲಿ ಕೇಸ್ ಮೊದಲಾಗ್ತಾ ಇದ್ರು. ಸರ್ಕಾರದ ವಿರುದ್ಧ ಯುದ್ಧ ಮಾಡಿದ ಅಡಿಯಲ್ಲಿ ಈಗ ಅದನ್ನು ಟೆರರಿಸಮ್ ಅಂತ ಸ್ಪಷ್ಟವಾಗಿ ಭಯೋತ್ಪಾದನೆ ಅಂತ ಉಲ್ಲೇಖ ಮಾಡಲಾಗುತ್ತೆ. BNSನಲ್ಲಿ ಬಾಂಬ್ ದಾಳಿ, ಉಗ್ರರ ದಾಳಿಗಳು, ಗುಂಡಿನ ದಾಳಿ, ಈ ಎಲ್ಲ ಪ್ರಕರಣಗಳನ್ನು ಟೆರರಿಸಮ್ ಅಂತ ಹೊಸ ಶಿಕ್ಷೆ. ಮೊದಲು ಮರಣದಂಡನೆಯವರೆಗೆ ಶಿಕ್ಷೆ ಇತ್ತು, ಈಗಲೂ ಇದೆ. ಆದರೆ ಭಯೋತ್ಪಾದನೆಗೆ ಒಂದು ಸ್ಪಷ್ಟವಾದ ವಿವರಣೆಯನ್ನು ಭಾರತೀಯ ದಂಡ ಸಂಹಿತೆಯಲ್ಲಿ ಇರಲಿಲ್ಲ. ಈಗ BNS ಕಾನೂನಿನಲ್ಲಿ ಸ್ಪಷ್ಟವಾದ ಉಲ್ಲೇಖವನ್ನು ಮಾಡಲಾಗಿದೆ. ಏನು ಚೇಂಜಸ್ ಆಗಿದೆ ಅಂತ, CRPC ಇತ್ತು ಮೊದಲಿಗೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡು. ಅದರ ಬದಲಿಗೆ ನಾಗರಿಕ ಸುರಕ್ಷಾ ಸಂಹಿತೆ ಪಾಸಾಗಿದೆ, ಜಾರಿಯಾಗುತ್ತೆ. ಈ ಸಂಹಿತೆಯ ಪ್ರಕಾರ ಮಹತ್ವದ ಬದಲಾವಣೆ. FIR ದಾಖಲಾದ ನಂತರ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಕಡ್ಡಾಯ. ಈ ನಿಯಮ ಈಗಲೂ ಇದೆ, ಅದು ಕಡ್ಡಾಯ, ಅದು ಮುಂದುವರೆದುಕೊಂಡು ಹೋಗುತ್ತೆ. ಬದಲಾವಣೆ ನಂಬರ್ 2, ಚಾರ್ಜ್ ಶೀಟ್ ಸಲ್ಲಿಕೆಯ ಅವಧಿ 180 ದಿನಕ್ಕಿಂತ ಹೆಚ್ಚು ವಿಸ್ತರಣೆ ಇಲ್ಲ. ಈಗ 90 ಯಾವುದೇ ಒಂದು FIR ದಾಖಲಾದರೆ, ಕೇಸ್ ದಾಖಲಾದರೆ 90 ದಿನಗಳವರೆಗೆ ಪೊಲೀಸರು ತನಿಖೆಯನ್ನು ಮಾಡಿ ಆ 90 ದಿನದ ಒಳಗೆ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕು. ಅತ್ಯಂತ ಅಗತ್ಯ ಅಂತ ಇದ್ದರೆ ಇನ್ನು 90 ದಿನ ವಿಸ್ತರಣೆ ಮಾಡುವಂತಹ ಅವಕಾಶ ಇದೆ. ಆ ವಿಸ್ತರಣೆ ಮಾಡುವ ಅಧಿಕಾರ ನ್ಯಾಯಾಲಯಗಳಿಗಿರುತ್ತೆ. ಆ ವಿಸ್ತರಣೆ 180 ದಿನಕ್ಕಿಂತ ಹೆಚ್ಚು ಮಾಡೋ ಹಾಗಿಲ್ಲ. ಈಗ 2, 3 ಬಾರಿ, 4 ಬಾರಿ ವಿಸ್ತರಣೆ ಮಾಡ್ತಾರೆ. ಆ ರೀತಿ ಇಲ್ಲ. 180 ದಿನಗಳ ಒಳಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ ನಂತರ ತನಿಖೆ ಮಾಡಿ ಕೋರ್ಟಿಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಅದರ ನಂತರ ಹೆಚ್ಚು ಅವಕಾಶ ಇರೋದಿಲ್ಲ. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ 60 ದಿನದ ಒಳಗೆ, ಅಂದರೆ ಕೇವಲ 2 ತಿಂಗಳಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಬೇಕು. ವರ್ಷಾನುಗಟ್ಟಲೆ 5 ವರ್ಷ 10 ವರ್ಷಗಳ ಕಾಲ ವಿಚಾರಣೆ ನಡೆಸೋ ಹಾಗಿಲ್ಲ. 60 ದಿನಗಳ ಒಳಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ವಿಚಾರಣೆಯನ್ನು ಕೋರ್ಟ್ ಮುಗಿಸಬೇಕು. ವಿಚಾರಣೆ ಮುಗಿಸಿದ ನಂತರ 30 ದಿನಗಳ ಒಳಗೆ ತೀರ್ಪನ್ನು ಕೊಡಬೇಕು. ಹಲವು ಪ್ರಕರಣಗಳಲ್ಲಿ ವಿಚಾರಣೆ ಮುಗಿದೋಗ್ಬಿಡುತ್ತೆ, ಜಡ್ಜ್ಮೆಂಟ್ ರಿಸರ್ವ್ ಮಾಡ್ತಾರೆ, ಆದರೆ ಜಡ್ಜ್ಮೆಂಟ್ ಬರೋದೇ ಇಲ್ಲ, ವರ್ಷಾನುಗಟ್ಟಲೆ ಹಿಡಿಯುತ್ತೆ. ಆ ರೀತಿಯ ಪ್ರಕರಣಗಳು ಹಲವು ಆಗಿದೆ. ಆ ಕಾರಣಕ್ಕಾಗಿ ವಿಚಾರಣೆ ಮುಗಿದ 30 ದಿನಗಳ ಒಳಗಾಗಿ ತೀರ್ಪನ್ನು ಕೊಡಬೇಕು ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಸಂಘಟಿತ ಅಪರಾಧ ಕೃತ್ಯಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು. ಮದುವೆ, ಕೆಲಸ ಕೊಡಿಸುವ ನಂಬಿಕೆಯ ಮೇಲೆ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸೋದು, ಮದುವೆ ಆಗ್ತೀನಿ ಅಂತ ನಂಬಿಸೋದು, ಈ ರೀತಿಯಾಗಿ ನಂಬಿಸಿ ಮಾಡುವಂತಹ ಅತ್ಯಾಚಾರದ ಕೇಸ್ಗಳಿಗೆ ಪ್ರತ್ಯೇಕ ಕಾನೂನನ್ನು ಜಾರಿ ಮಾಡಲಾಗಿದೆ. ಇನ್ನು ಮರಣದಂಡನೆ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಗಷ್ಟೇ ಇಳಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಅಪರಾಧದ ಕೇಸ್ನಲ್ಲಿ ಮರಣದಂಡನೆಯನ್ನು ವಿಧಿಸಲಾಗಿದೆ.
ಆತ ಸನ್ನಡತೆ ತೋರಿಸ್ದ ಅಥವಾ ಸರ್ಕಾರ ಆತನ ಮರಣದಂಡನೆಯನ್ನು ಕಡಿಮೆ ಮಾಡುವಂತಹ ಶಿಫಾರಸು ಮಾಡಿದ್ರೂ ಕೂಡ ಅದು ಜೀವಾವಧಿ ಶಿಕ್ಷೆಗಷ್ಟೇ, ಜೀವ ಇರುವವರೆಗೆ ಶಿಕ್ಷೆಗಷ್ಟೇ ಇಳಿಸೋದಕ್ಕೆ ಅವಕಾಶ. 10-15 ವರ್ಷದವರೆಗೆ ಶಿಕ್ಷೆ ಮುಗಿಸಿಕೊಂಡು ಆತ ಬಿಡುಗಡೆ ಆಗೋದಕ್ಕೆ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಇನ್ನು ಅತ್ಯಂತ ಮುಖ್ಯ, ಸರ್ಕಾರಿ ಅಧಿಕಾರಿಗಳ ವಿರುದ್ಧದ ತನಿಖೆಗೆ 120 ದಿನಗಳ ಒಳಗೆ ಕಡ್ಡಾಯ ಅನುಮತಿಯಾಗಬೇಕು. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಯಾವುದೇ ಒಂದು ಕ್ರಿಮಿನಲ್ ಕೇಸ್ಗಳು ದಾಖಲಾದರೆ ಸಮಕ್ಷಮ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆಯಬೇಕು. ಆ ಅನುಮತಿಗಾಗಿಯೇ 1 ವರ್ಷ, 2 ವರ್ಷ, 10 ವರ್ಷಗಳಾಗೋಗುತ್ತವೆ. ಕೆಲವು ಬಾರಿ ಅವ್ರ ಮೇಲೆ ದಾಳಿ ಆಗಿರುತ್ತೆ, ಲೋಕಾಯುಕ್ತ ಅಧಿಕಾರಿಗಳು, ACB ಅವರು ದಾಳಿ ಮಾಡಿರ್ತಾರೆ. ಅವರ ವಿರುದ್ಧ ತನಿಖೆಗೆ ಸರ್ಕಾರಗಳು ಅನುಮತಿಯನ್ನು ಕೊಡೋದಿಲ್ಲ. ಅನುಮತಿ ಇಲ್ಲದೆ ಇನ್ವೆಸ್ಟಿಗೇಷನ್ನೇ ನಡೆಯೋದಿಲ್ಲ ಆ ಥರದ ಆ ಪ್ರಕರಣಗಳಲ್ಲಿ. ಹಾಗಾಗಿ ಅಂಥ ಕೇಸ್ಗಳಲ್ಲಿ ಕೇವಲ 120 ದಿನಗಳ ಒಳಗೆ ಅನುಮತಿಯನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅಂತ ನಿಯಮವನ್ನು ಮಾಡಲಾಗಿದೆ. ಅಪರಾಧ ಕಾನೂನು ವ್ಯವಸ್ಥೆಯನ್ನು ಬದಲಿಸೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ. IPCಯ ಬದಲಾಗಿ BNS, CRPCಯ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯನ್ನು ಜಾರಿ ಮಾಡಿರೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಈಗ ಭಾರತೀಯ ಸಾಕ್ಷ್ಯ ಕಾನೂನಿಗೂ ಕೂಡ ಬದಲಾವಣೆಯನ್ನು ತರಲಾಗಿದೆ. ಅದರಲ್ಲಿ ಪ್ರಮುಖ ಬದಲಾವಣೆ, ಎಲೆಕ್ಟ್ರಾನಿಕ್ ದಾಖಲೆಗಳು ಇನ್ನು ಮುಂದೆ ಸಾಕ್ಷಿಗಳಾಗಿ ಪರಿಗಣನೆ ಆಗುತ್ತೆ. ಮೊದಲು ಯಾವುದೇ ಒಂದು ವಿಡಿಯೋ ರೆಕಾರ್ಡಿಂಗ್ ಇರ್ಬೋದು, ಆಡಿಯೋ ರೆಕಾರ್ಡಿಂಗ್ಗಳು ಕೋರ್ಟ್ನಲ್ಲಿ ಸಾಕ್ಷಿಯಾಗಿ ನಿಲ್ತಾ ಇರಲಿಲ್ಲ. ಗಂಭೀರ ಪ್ರಕರಣಗಳಲ್ಲಿ ಮಾತ್ರ ಆ ವಿಡಿಯೋ ಅಥವಾ ಆಡಿಯೋ ಡಿಜಿಟಲ್ ಸಾಕ್ಷ್ಯಗಳನ್ನು FSLಗೆ ಕಳಿಸಿ ಅದು ಟ್ಯಾಂಪರ್ ಆಗಿದೆಯೋ ಇಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡಲಾಗ್ತಾ ಇತ್ತು. ಎಲ್ಲ ಪ್ರಕರಣಗಳಲ್ಲೂ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ಎಲೆಕ್ಟ್ರಾನಿಕ್ ದಾಖಲೆಗಳಿಗೆ ಪ್ರಾಮಾಣೀಕರಣ ಬೇಕಾಗಿಲ್ಲ. ಅದಕ್ಕೆ FSLಗೆ ಕಳಿಸಿ ಅವರಿಂದ ಪ್ರಾಮಾಣೀಕರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಬಹುಶಃ ಈ ಸೆಕ್ಷನ್ ಮುಂದಿನ ದಿನಗಳಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಬದಲಾಗುವಂತಹ ಸಾಧ್ಯತೆ ಇದೆ. ಇನ್ನು ಈ ಮೋದಿ ಸರ್ಕಾರ ತಂದಿರುವಂತಹ ಕಾನೂನಿಗೆ ಕಾಂಗ್ರೆಸ್ ಮತ್ತು ವಿಪಕ್ಷಗಳೆಲ್ಲವೂ ಕೂಡ ವಿರೋಧವನ್ನು ಮಾಡಿದ್ದಾವೆ. ಸರ್ಕಾರ ಹೇಳೋದು ಹಳೆಯ ಕಾನೂನು ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ಬಂದಂತಹ ಕಾನೂನು, ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ತಮ್ಮ ಸರ್ಕಾರವನ್ನು, ಅವತ್ತಿನ ಬ್ರಿಟಿಷ್ ರಾಜನ್ನು ಉಳಿಸಿಕೊಳ್ಳೋದಕ್ಕೆ ಈ ಕಾನೂನನ್ನು ಜಾರಿಗೆ ತಂದಿದ್ದರು. ಅವತ್ತಿಗೆ ಅವರಿಗೆ ಇಂಪಾರ್ಟೆಂಟ್ ಇದ್ದಿದ್ದು ಬ್ರಿಟಿಷ್ ರಾಜನ್ನು ಉಳಿಸಿಕೊಳ್ಳಬೇಕು ಮತ್ತು ಇಡೀ ದೇಶದಲ್ಲಿ ಅವರು ನಿರ್ಮಾಣ ಮಾಡಿದ್ದಂತಹ ರೈಲ್ವೆ ವ್ಯವಸ್ಥೆಯನ್ನು ಉಳಿಸಿಕೊಳ್ಳಬೇಕು. ಅವರ ಇಂಪಾರ್ಟೆನ್ಸ್ ಕಾರಣಕ್ಕೋಸ್ಕರ ಕಾನೂನನ್ನು ಜಾರಿಗೆ ತರಲಾಗಿತ್ತು. ಈಗ ಭಾರತ ಸ್ವತಂತ್ರಗೊಂಡು 75 ವರ್ಷ ಆಗಿದೆ. 75 ವರ್ಷಗಳ ನಂತರವೂ ಭಾರತ ತನ್ನದೇ ಆದ ಒಂದು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯನ್ನು ಹೊಂದಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ನಾವು ಈ ಕಾನೂನನ್ನು ಜಾರಿಗೆ ತಂದಿದ್ದೀವಿ ಅಂತ BJP ಹೇಳುತ್ತೆ. ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಆತುರವಾಗಿ 140 ಕೋಟಿ ಜನರ ಮೇಲೆ ಪರಿಣಾಮ ಬೀರುವಂತಹ ಕಾನೂನುಗಳನ್ನು ಆತುರ ಮಾಡಿ ಸರ್ಕಾರ ಜಾರಿಗೆ ತಂದಿದೆ. ಇನ್ನಷ್ಟು ಚರ್ಚೆಯ ಅಗತ್ಯ ಇತ್ತು ಅಂತ ವಿಪಕ್ಷಗಳು ವಾದ ಮಾಡ್ತಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.